ತಟ್ಬಿಟ್ಟು ಬರ್ಬೇಕಲ್ವಾ, ಎಷ್ಟು ಭಯ ಆಯಿತು. ಅದು ತರಗತಿ ಒಳಗೆ ನೇರವಾಗಿ ನುಗ್ದಂಗೆ ನುಗ್ಬಿಟ್ಟೆ, ಕ್ಷಮೆ ಇರಲಿ. ಪರವಾಗಿಲ್ಲ ಬಿಡಿ. ಅಲ್ಲ, ಇಷ್ಟು ದೂರದಿಂದ ಬಂದಿದ್ದೀರಾ, ಏನಾದರೂ ಬೇಕಿತ್ತಾ ಕಮಂಗಿ ಅವರೇ? ಆಹಾ, ನಿಮ್ಮ ಬಾಯಲ್ಲಿ ನನ್ನ ಹೆಸರು ಕೇಳೋಕ್ಕೆ ಎಷ್ಟು ಚೆನ್ನಾಗಿದೆ. ಆದರೂ ನನ್ನ ಹೆಸರು ಹೇಳಿದ್ರೆ ಜನ ನಗ್ತಾರಪ್ಪ. ಕಮಂಗಿ, ಕನತ್ಪುರ ಮಂಜುನಾಥನ ಮಗ ಗಿರೀಶ. ಎಷ್ಟು ಚೆನ್ನಾಗಿದೆ ಅಲ್ವಾ? ಆದರೆ ನನ್ನ ಹೆಸರು ಕೇಳಿದ್ರೆ ಜನ ಪುಕ 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 ಅಂತ ನಗ್ತಾರೆ. ಆದರೆ ನೀವು ನನ್ನ ಹೆಸರು ಕರೀತಾ ಇದ್ರೆ ನೀರಲ್ಲಿರೋ ಮೀನುಗಳೆಲ್ಲ ಜಲ್ 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 ಅಂತ ಶಬ್ದ ಮಾಡಿಕೊಂಡು ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಓಡಾಡ್ದಾಗ ಅನ್ನಿಸ್ತಾ ಇದೆ. ಕಮಂಗಿ ಅಂತ ಹೆಸರಿಟ್ಕೊಂಡಿದ್ದಕ್ಕೂ ಸಾರ್ಥಕವಾಯ್ತು. ಸಾರ್ಥಕ ಆಯ್ತು, ಸಾರ್ಥಕ ಆಯ್ತು. ಅದು ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಅಂದ್ಕೊಂಡ್ರಾ? ನಾನು ಸ್ವಲ್ಪ ಹಾಗೇನೆ. ಅದು ಬಿಡಿ, ನಾನು ನಿಮಗೆ ಸಹಾಯ ಬೇಕಾ ಅಂತ ಕೇಳಕ್ಕೆ ಬಂದರೆ ನೀವೇ ನನಗೆ ಏನು ಬೇಕು ಅಂತ ಕೇಳ್ತಾ ಇದ್ದೀರಲ್ಲ. ನಿಮ್ಮದು ತುಂಬ ತುಂಬ ಒಳ್ಳೆ ಮನಸ್ಸು. ಆಮೇಲೆ ನೀವೇ ಕೇಳ್ತಾ ಇದ್ದೀರಾ ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲ ಅಂದಿದ್ದರೆ ಅಲ್ಲ, ಮಂಜುನಾಥನ ಮೇಲಾಣೆಗೂ ಹೇಳ್ತಾ ಇರಲಿಲ್ಲ. ಅದು ನನಗಿನ್ನೂ ಮದುವೆ ಆಗಿಲ್ಲ. ಯಾಕಂದರೆ ಮದುವೆ ಬಗ್ಗೆ ನನ್ನದೇ ಆದ ಕನಸುಗಳು, ಆಸೆಗಳು ಬೆಟ್ಟದಷ್ಟಿವೆ. ನಾನು ಮದುವೆ ಆಗೋ ಹುಡುಗಿ ಅಪ್ಪಟ ಕನ್ನಡತಿನೇ ಆಗಿರಬೇಕು. ಕನ್ನಡನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡಬೇಕು. ಅದು ಅಲ್ಲದೆ ಶಿಕ್ಷಕಿನೇ ಆಗಿರಬೇಕು. ನಿಮ್ಮ ಥರ ಅಂದರೆ ನಿಮ್ಮ ಥರ ಅಂತ ಹೇಳಿದೆ ಅಷ್ಟೇ, ಏನು ಅನ್ಕೋಬೇಡಿ. ಕಮ್ಮಂಗಿ ಹೆಸರು ತಕ್ಕನಂಗೆ ಇದ್ದಾನೆ. ಅಲ್ಲ, ಇಲ್ಲೇ ಕಟ್ಟ ತಡ್ಕೊಳಕ್ಕಾಗ್ತಿಲ್ಲ. ನಾಳೆಯಿಂದ ದಿನ ಇವನ್ ಮುಖ ನೋಡ್ಬೇಕು. ಕಾವೇರಿ ಅವರೇ, ಏನಾದರೂ ಅಂದ್ರಾ? ಏನಿಲ್ವಲ್ಲ, ಸಹಜವಾಗಿ ನಿಮ್ಗೇನಾದ್ರು ಬೇಕಾ ಅಂತ ಕೇಳ್ತಿದ್ದೆ ಅಷ್ಟೆ. ನೋಡಿ 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 ನೋಡಿ, ಈ ಮುಗ್ಧತೆನೇ ನನಗಿಷ್ಟ ಆಗಿರೋದು. ಏನಂದ್ರೆ? ಅಂದರೆ ನಿಮ್ಮ ಮನಸ್ಸು ತುಂಬ ಒಳ್ಳೆಯದು ಅಂತ ಹೇಳಿದೆ ಅಷ್ಟೇ. ನೋಡಿ, ನನಗೇನು ಬೇಡ. ನಿಮ್ಗೇನೇ ಸಹಾಯ ಬೇಕಿದ್ರೂ ನನ್ನ ಹತ್ರ ಕೇಳಿ. ನಿಮ್ಮ ಸೇವೆಗೆ ಈ ಬಂಟ ಸದಾ ಸಿದ್ಧ. ಏನು ಸಂಕೋಚ ಪಟ್ಕೋಬೇಡಿ. ಅದು ಅಲ್ಲದೆ ನೀವು ಊರಿಗೆ ಹೊಸಬ್ರಂದರೆ ನನಗೇನೋ ಒಂಥರ ಗೌರವ ಮತ್ತು ಪ್ರೀತಿ. ನಾನು ಮುಂದೆ ಹೇಳೋವರೆಗೂ ಆ ರೂಮಲ್ಲಿ ವಾಸ ಮಾಡ್ತಾ ಇರೋ ಗಂಡ ಹೆಂಡತಿ ಸೇರೋ ಹಾಗಿಲ್ಲ. ದೂರಾನೇ ಇರಬೇಕು. ಇಬ್ರು ಹತ್ರ ಕೂರೋ ಹಾಗೂ ಇಲ್ಲ, ಸಂಸಾರ ನಡೆಸೋ ಹಾಗೂ ಇಲ್ಲ. ಇದನ್ನೇನಾದ್ರೂ ಮೀರಿದ್ರೆ ಈ ಮನೆ ಯಜಮಾನ ಪ್ರಾಣಕ್ಕೆ ಕುತ್ತು ಬರುತ್ತೆ. ಅಯ್ಯೋ ಸ್ವಾಮಿಗಳೇ, ನನ್ನ ಪಿರಾಣ ಹೋದ್ರೂ ಪರವಾಗಿಲ್ಲ,
ನನ್ನ ಮಗ ಸೊಸೆನ್ ಮಾತ್ರ ದೂರ ಮಾಡಬೇಡಿ, ಅವ್ರು ಸಂದಾಕಿರ್ಬೇಕು. ಬಿತ್ತೋಗೋ ಜೀವಕ್ಕೆ ಇವೆಲ್ಲ ಯಾಕೆ ಸ್ವಾಮಿಗಳೇ? ಅವ್ರು ಸಂದಾಕಿರ್ಬೇಕು. ಅಪ್ಪಯ್ಯ ನಿನಂಗ ಅನ್ಬೇಡ. ನಿಂಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನಂಗಿದ್ಯಾವುದು ಹೆಚ್ಚಲ್ಲ ಅಪ್ಪಯ್ಯ. ಅಮ್ಮೇರೆ, ನೀವೇನು ಅನ್ಕೋಬೇಡಿ. ಹೊಸ ದಿನ ಅವ್ರು ಹೇಳ್ದಂಗೆ ನಾವು ದೂರ ಇರುವ ನಮ್ಮ ಅಪ್ಪಯ್ಯನ ಒಳ್ಳೇದಕ್ಕೋಸ್ಕರ ಅಷ್ಟೇ, ಅರ್ಥ ಮಾಡ್ಕೊಳ್ಳಿ. ನೀನು ಪ್ರಪಂಚ ಅನ್ಕೊಂಡಿರೋ ನಿನ್ನ ಗಂಡನ್ನ ನಿನ್ ಜೊತೆ ಇರಕ್ ಬಿಡಕ್ಕಿಲ್ಲ. ನಿಮ್ಮಿಬ್ರನ್ನು ದೂರ ಮಾಡೇ ಮಾಡ್ತೀನಿ. ಅಯ್ಯೋ ನನ್ನ ಕೂಸೆ, ಮರ್ತೇ ಬಿಟ್ಟಿದ್ನಲ್ಲ ನಾನು. ಅಪ್ಪ ನಾನು ನಿನ್ ಜೊತೆ ಬರ್ತೀನಿ. ನೀರಲ್ಲಿ ಇಳಿದು ಮೀನ್ ಹಿಡಿತೀನಿ. ಏಯ್ ತಿಂಡಿ ಇದೆ? ಅವರೆಕಾಳು ಉಪ್ಪಿಟ್ಟು ಮಾಡ್ತಾ ಇದ್ದೀನತ್ತೆ. ರೋಹಿಣಿಗೆ ಅವ್ರಿಗೇನತ್ತೆ ಸಪ್ರೇಟು, ಅವ್ರಿಗೂ ಅದೇ. ಯಾಕೆ ಬಂದ್ಬಿಡು,
ಪಾಪ ಆ ಮಗು ಬೆಳಗ್ಗೆ ಉಪ್ಪಿಟ್ಟು ತಿಂತಾಳೇನೆ. ಅವ್ಳಿಗೇನು ಬೇಕು ಅಂತ ಕೇಳೋಕ್ಕಾಗಲ್ವಾ ನಿನಗೆ? ಅವ್ಳಿಗೇನು ಬೇಕು ಅಂತ ಕೇಳಿ ಅದನ್ನೇ ಮಾಡಾಕು. ಓಯ್ ಏನ್ ಸಕ್ರೆ, ಏನ್ ಮಾತಾಡ್ತಾ ಇದೀಯ ನೀನು? ಏನು ಮನೋಜ ಕೇಳಿದಂತಾನೆ ಇವಳು ಮಾಡಲ್ಲ ಅಂತ ಹೇಳಿದ್ದು. ರೋಹಿಣಿ ಕೇಳಿದ್ದ ಮಾಡಾಕಿ ಬಿಡು. ಅಂದ್ರೆ ಆ ಪೌಡ್ರ್ ಕೇಳಿದ್ದನ್ನೆಲ್ಲ ಇವಳು ಮಾಡ್ಬೇಕು? ಯಾವಾಗ್ಲೂ ಏನು ಹೇಳ್ತಿಲ್ವಲ್ಲ, ಇವತ್ತೊಂದಿನ ತಾನೆ ಮಾಡಾಕ್ಲಿ ಬಿಡು. ದೊಡ್ಡ ಮನುಷ್ಯರಾಗವ್ರವ್ರು. ಇವಳು ಮಾಡಾಕಿದ್ರೆ ಅವ್ರು ತಿನ್ಕೊಂಡು ಹೋಗ್ಬೇಕಾ? ಹೋಗ್ಬೇಕು, ಹಂಗೆ ಹೋಗ್ಬೇಕು. ಹೊಟ್ಟೆ ಹೊಸ್ಕೊಳ್ಳೋದು ನಮ್ಗೇನಾಗ್ಬೇಕು? ಉಂಡೆ ನಾವಗಳನ್ನ ತೆಯ್ದು ಪಡೆದ್ಬಿಟ್ಟಲ್ಲ ಹಣೆ ಮೇಲೆ. ಯಾಕೋ ನನ್ನ ಬಗ್ಗೆ ಮಾತಾಡೋದು? ಅವ ನೋಡೋದು ಹೊಡೆಯೋದು. ಏಯ್, ರಾಮ ಅಂದ ತಕ್ಷಣ ರಾಮ ಬರಲ್ಲ, ಕೃಷ್ಣ ಅಂದ ತಕ್ಷಣ ಕೃಷ್ಣ ಬರಲಿಲ್ಲ, ಮನೋಜ ಅಂದ ತಕ್ಷಣ ಅದು ಎಲ್ಲಿಂದ ಓಡ್ ಬಂದ್ಬಿಡ್ತೀಯ ನೀನು? ನೀವ್ಯಾಕ್ರಿ ಯಾವಾಗ್ಲೂ ಹೀಗೆ ಕೂಗಾಡ್ತಿರ್ತೀರಾ? ಮನೆ ಆಗಿರೋದು ಇಷ್ಟ ಇಲ್ವಾ ನಿಮ್ಗೆ? ಮನೆ ಆಗಿರೋದಲ್ಲ ಪೌಡ್ರು, ಮನೇಲಿರೋರೆಲ್ಲರೂ ಮನುಷ್ಯರಾಗಿರ್ಬೇಕು. ಏನ್ ಜೀತ ಕಿತ್ಕೊಂಡಿದ್ದಾರೆ ನನ್ನ ಹೆಂಡ್ತಿನ? ಕೇಳಿದ್ದೀನಲ್ಲ, ಏನಕ್ಕೆ ಮಾಡಾಕ್ಬೇಕು? ಏನ್ರಿ ಅದು? ಏನು ಬೆಳಬೆಳಗಿನ ನಿಮ್ದು? ನೋಡಿಪ್ಪ ತಲೆ ಮೇಲೆ ಹೇಗೆ ಹೊಡಿತಾನೆ. ಸುಮ್ನೆ ಇರಿ ನೀವು. ನೋಡಿ ಮವ, ನಿಮ್ ಮಗ ಕೂತ್ರೆ ನಿಂತ್ರೆ ನನ್ ಗಂಡಂಗ್ ಹೇಗೆ ಅವಮಾನ ಮಾಡ್ತಾರೆ ಅಂತ. ರೋಹಿಣಿಯವ್ರಪ್ಪ ದುಡ್ಡು ಕಳ್ಸಿದಾರಲ್ಲ, ಅದಕ್ಕೆ ಗಂಡ ಹೆಂಡತಿ ಇಬ್ರು ಹೊಟ್ಟೆಗೆ ನಿಂಬೆ ಹಣ್ಣು ಕುಚ್ದಂಗ್ ಆಡ್ತಾವ್ರೆ. ನೀವ್ಯಾಕತಿ ಏನೇನೋ ಮಾತಾಡ್ತಿದ್ದೀರಾ? ಅದ್ ಮಾವನ್ ದುಡ್ಡು, ಅದ್ರಲ್ಲಿ ನಮಗೂ ಪಾಲಿದೆ, ಕಿತ್ಕೊಳ್ಳಿ ಅಂತ ಹೇಳಿದ್ರೆ 5 ನಿಮಿಷದಲ್ಲಿ ಕಿತ್ಕೋತಾರೆ. ನೋಡ್ತೀರಾ? ಆದ್ರೆ ಹಾಗೆಲ್ಲ ಹೇಳ್ಕೊಟ್ಟು ಜೀವನನ ಹಾಳು ಮಾಡೋ ಅಂತ ಹೆಣ್ಣು ನಾನಲ್ಲ. ಮಾಯಾಂಗನಿ ಕಡೆ ನೀನು. ಅಪ್ಪಬ್ಬಬ್ಬಬ್ಬ, ಅಲ್ಲ ಒಂದ್ ತಿಂಡಿ ಮಾಡಿ ಹಾಕು ಅಂತ ಹೇಳಿದ ತಕ್ಷಣ ಗಂಡ ಹೆಂಡತಿ ಇಬ್ರು ಹೇಗ್ ಮುಗಿ ಬೀಳ್ತೀರಾ? ಮಾಡಲ್ಲ ಅಂತ ನಾನ್ ಹೇಳಿದ್ನ? ಹೇಳಿಯತ್ತೆ, ನಾನ್ ಮಾಡಲ್ಲ ಅಂತ ಹೇಳಿದ್ನಾ? ಅದೇನು ಮೊಸಳೆ ಬಾಯಿ ನಿಂದು ಅನ್ಕೊಂಡ್ ಬರ್ತೀಯ? ಅಮ್ಮ ರೋಹಿಣಿ, ನಿನಗೇನ್ ಬೇಕು ಅಂತ ಹೇಳು, ಅವ್ಳು ಮಾಡ್ಕೊಡ್ತಾಳ. ವೆಜಿಟೇಬಲ್ ಬಿರಿಯಾನಿ ಕೇಳಿಸಿಲ್ವಾ ನಿನ್ಗೆ? ಬಿರಿಯಾನಿ ಅಂತೆ ಮಾಡ್ಕೊಡು. ಅದಕ್ಕೆ ಬೇಕಾಗಿರೋ ತರಕಾರಿ ಮನೇಲಿಲ್ಲ. ಇಲ್ಲ ಅಂದ್ಬಿಟ್ರೆ ಆಗುತ್ತಾ? ಹೋಗ್ ತಗೊಂಬ ಹೋಗು. ಯಾಕೆ ತರಕಾರಿನೂ ಇವಳೇ ತರಬೇಕೇನೆ ಅಲ್ವಾ? ಇದೇನಪ್ಪ ಅವಾಗಿಂದ ಆಗ್ತಾ ಇದ್ದಿದ್ದು? ನಾನು ನ್ಯಾಯ ಕೇಳ್ತಾ ಇದ್ದೆಪ್ಪ ಅಷ್ಟೇ. ಲೇ ಮೀನಾ, ಅದೇನೇನು ಬೇಕು ಎಲ್ಲ ಒಂದು ಚೀಟಿನಲ್ಲಿ ಬರ್ಕೊಡೆ. ನೀವು ತರ್ತೀರೇನ್ರಿ? ನಾನು ಯಾಕೆ ತರಲಿ? ಕೇಳ್ತಾ ಇರೋದು ಪೌಡ್ರು, ತಾರೋದು ಪೆಂಗ್ಯ. ಲೇ ನಾನಾ ನಾನ್ ತರ್ಬೇಕಾ? ಹೌದು ಕಣ. ಹೋಗ್ಬಾರೋ, ಹೋಗು. ತರಕಾರಿ ರೇಟು ಏನು ಎತ್ತ ಅಂತ ಸ್ವಲ್ಪ ಅರಿವು ಬರಲಿ. ಹೋಗಿದ್ ಬಾ. ಅಪ್ಪ, ನಾನು ಮ್ಯಾನೇಜರ್ ಆಗ್ತಿರೋದು ಶೋರೂಮ್ಗೆ, ಮಾರ್ಕೆಟಲ್ಲಿರೋ ಮಂಡಿಗಲ್ಲ. ಏಯ್, ನೀನು ಮ್ಯಾನೇಜರ್ ಆಗಿದ್ರೆ ಅದು ಶೋರೂಮಲ್ಲಿ, ಮನೇಲಿ ನೀನು ನೀನು ಹೆಂಡತಿ ಗಂಡ. ಅಮ್ಮ ಏನು ಆಸೆ ಪಡ್ತಾ ಹೋಗಿ ತಗೊಂಬರಕ್ಕಲ್ವನ? ಅವನು ಹೋಗಲ್ಲ ಕಣ. ಹಾಗಿದ್ರೆ ಮನೇಲಿ ಬಿರಿಯಾನಿ ಆಗಲ್ಲ. ಅವ್ರಿಗೆ ಬೇಕು ಅಂದ್ರೆ ತಂದ್ಕೊಳ್ಳಿ, ಇಲ್ಲ ಅಂದ್ರೆ ಇಲ್ಲ. ಅಮ್ಮ, ಇಷ್ಟು ಚಳಿ ಆಗ್ತಿದೆ. ಇಷ್ಟು ಚಳಿ ಆಗ್ಬೇಕಾದ್ರೆ ನೀನೇ ತಾನೇ ಬೆಡ್ಶೀಟ್ ಒದಿಸ್ಬೇಕು. ಅಮ್ಮ, ಚಳಿ ಆಗ್ತಿದೆ, ಬೆಡ್ಶೀಟ್ ಒದ್ಸಮ್ಮ. ಅಮ್ಮ, ತುಂಬ ಚಳಿ. ಅಮ್ಮ, ಬೇಗ ಒದ್ಸಮ್ಮ, ಚಳಿ ಆಗ್ತಿದೆ. ನನ್ನ ಮುದ್ದು ಅಮ್ಮ, ಲವ್ ಯು. ಭುವನ
ಸೇರೋ ಕ್ಷಣ ಈ ಮಧುರ ಮಿಲನ ನಿನ್ನಲ್ಲೇನ ಕನಸೆ ಕಾಣು ಆ ಕನಸಿನಲ್ಲೂ ಗಮನ ಸೆಳೆವ ಮುಗವು ನಿನದೇನಾ ಮನಸಾರೆ ಮನಸಾರೆ ಈ ಪ್ರೀತಿ ಧಾರೆ ನಿನಗಾಗಿ ನಾ ತಂದೆ ನಿನ್ನ ಪ್ರೀತಿ ಕರೆಗೆ ಮನಸಾರೆ ಮನಸಾರೆ ಎಂದೆಂದೂ ಇರುವೆ ನಿನ್ನಲ್ಲೇ ನೋಡು ಕರ್ತವೀರ್ಯ, ನೀನು ನಡೆಯುತ್ತಿರುವ ದಾರಿ ಸ್ವಲ್ಪವೂ ಸರಿಯಲ್ಲ. ರೇಣುರಾಜನೊಂದಿಗೆ ನಿನ್ನ ಸ್ನೇಹ ಒಪ್ಪಬಹುದೇ ವಿನಃ ಬಂಧುತ್ವಕ್ಕಲ್ಲ. ಕೆಲವೊಂದು ಸಂಬಂಧಗಳು ಉಪ್ಪಿನ ಹಾಗೆ, ಎಷ್ಟು ಬೇಕೋ ಅಷ್ಟು ಮಾತ್ರ ಬಳಸಿಕೊಳ್ಳಬೇಕು. ಹೆಚ್ಚಾದರೂ ಕಷ್ಟ, ಕಮ್ಮಿ ಆದರೂ ಕಷ್ಟ. ರೇಣುರಾಜ ಮತ್ತು ಅವನ ಪರಿವಾರದೊಂದಿಗೆ ನೀನು ಅಂತರ ಕಾಪಾಡಿಕೊಳ್ಳುವುದು ಒಳ್ಳೆಯದು ಎಂದೆನಿಸುತ್ತದೆ. ಸಾಕು ಮಾಡಿ ಅಪ್ಪಾಜಿ ನಿಮ್ಮ ನೀತಿ ಪಾಠವನ್ನು. ಏನೋ ಕೇಳಿದಿರಿ ಎಂದು ನನ್ನ ಮನಸ್ಸಿನ ಮಾತನ್ನು ಹೇಳಿಕೊಂಡರೆ ಮತ್ತೆ ಶುರುವಾಯಿತು ನಿಮ್ಮ ಉಪದೇಶ. ಒಳ್ಳೆಯ ಮಾತುಗಳು ಉಪದೇಶದಂತೆ ಎನಿಸುತ್ತದೆ. ನೀನೇನೇ ಅಂದುಕೊಂಡರೂ ತೊಂದರೆ ಇಲ್ಲ. ಆದರೆ ಈ ವಿಷಯವನ್ನು ಇಲ್ಲಿಗೆ ಬಿಟ್ಟುಬಿಡು. ಅಸಾಧ್ಯ. ನಾನು ಬಯಸಿದ್ದು ನನಗೆ ಸಿಗಲೇಬೇಕು. ನೀವು ಏನು ಬೇಕಾದರೂ ಹೇಳಿಕೊಳ್ಳಿ, ನಾನು ಈ ವಿಷಯದಲ್ಲಿ ಯಾರ ಮಾತನ್ನೂ ಕೇಳುವುದಿಲ್ಲ. ನಾನು ಅಂದುಕೊಂಡಿದ್ದು ನಡೆಯಲೇಬೇಕು. ನಡೆಸುತ್ತೇನೆ, ನಡೆಸಿ ತೀರುತ್ತೇನೆ. ನನ್ನ ದಾರಿಗೆ ಅಡ್ಡ ಬಂದರೆ ನಾನು ಮಾತ್ರ ಸುಮ್ಮನುಳಿಯುವುದಿಲ್ಲ. ಮೃಗಶಿರ, ಪುಷ್ಪಕವನ್ನು ಸಿದ್ಧಗೊಳಿಸು. ಎಷ್ಟೋ ದಿನಗಳ ನಂತರ ಹೋಗುತ್ತಿದ್ದೇನೆ. ಅವಳಿಗೆ ಇಷ್ಟವಾಗುವಂತಹದ್ದೇನಾದರೂ ಕೊಂಡು ಹೋದರೆ ಅವಳಿಗೆ ಸಂತೋಷವಾಗುತ್ತದೆ ಅಲ್ಲವೇ? ಹೂವಿನಂತಿರುವ ಅವಳಿಗೆ ಈ ಹೂವುಗಳನ್ನೇ ಉಡುಗೊರೆಯಾಗಿ ನೀಡಿದರೆ ಎಷ್ಟು ಚೆನ್ನಾಗಿರುತ್ತದೆ ಅಲ್ಲವೇ? ಪುಷ್ಪಗಳೆಂದರೆ ಮೊದಲಿನಿಂದಲೂ ಅವಳಿಗೆ ಪ್ರೀತಿ. ನಾನೇ ಈ ಹೂವುಗಳನ್ನು ಕಿತ್ತು ಚಂದದ ಮಾಲೆ ಮಾಡುತ್ತೇನೆ. ರೇಣಿಕೆ ನನ್ನ ಪಾಲಿನ ದೇವತೆ. ನನಗಾಗಿ ತನ್ನೆಲ್ಲವನ್ನು ಬಿಟ್ಟು ಬರುವುದಕ್ಕೂ ಸಿದ್ಧಳಿದ್ದಾಳೆ ಎಂದ ಮೇಲೆ ನನ್ನ ಮೇಲೆ ಎಷ್ಟು ಪ್ರೀತಿ ಇರಬಹುದು? ನನಗೂ ನಿನ್ನ ಮೇಲೆ ಅಷ್ಟೇ ಪ್ರೀತಿ ಇದೆ ರೇಣಿಕೆ. ಆದರೆ ಅದನ್ನು ನಿನ್ನ ಹಾಗೆ ವರ್ಣಿಸಲಾಗಲಿ, ತೋರಿಸಿಕೊಳ್ಳಲಾಗಲಿ ನನಗೆ ಬರುವುದಿಲ್ಲ. ನಿನ್ನ ಮೇಲೆ ನಾನಿಟ್ಟಿರುವ ಪ್ರೇಮವನ್ನು ನಿನಗೂ ಕೇಳಬೇಕು ಎನ್ನುವ ಆಸೆ ಇದೆ ಎಂದು ನನಗೆ ತಿಳಿದಿದೆ ರೇಣಿಕೆ. ಆದರೆ ನೀ ಎದುರು ಇದ್ದಾಗ ನಾನು ನಾನಾಗಿ ಇರುವುದಿಲ್ಲ. ಅದೇನಾಗುತ್ತದೆಯೋ ಏನು. ಆದರೆ ಈ ಬಾರಿ ನಿನ್ನ ಆಸೆಯನ್ನು ಈಡೇರಿಸುವ ಪ್ರಯತ್ನ ಮಾಡುತ್ತೇನೆ ರೇಣಿಕೆ. ಈ ಪುಷ್ಪಗಳನ್ನು ನಾನೇ ನೇಯ್ದು ನಿನ್ನ ಮುಡಿಯನ್ನು ಅಲಂಕರಿಸುತ್ತೇನೆ. ಉತ್ತಮರ ಸಂಘ ಎನಗಿತ್ತು ಸಲಹೋ, ಚಿತ್ತಜ ಜನಕ ಸರ್ವೋತ್ತಮ ಮುಕುಂದ. ಓಹೋ ಶಂಭುಲಿಂಗ, ನಿನ್ನ ಕಣ್ಣಿಗೆ ನಾವೆಲ್ಲ ಹೇಗೆ ಕಾಣ್ತಿದ್ದೀವಪ್ಪ? ಉತ್ತಮರ ಸಂಘ ಎನಗಿತ್ತು ಸಲಹೋ ಅಂತೆ. ನಮಗಿಂತ ಶ್ರೇಷ್ಠವಾಗಿರೋರು ಇಲ್ಲಿ ಯಾರು ಇದ್ರೆ ತೋರಿಸ್ಬಿಡಪ್ಪ. ಅದರಲ್ಲೂ ನಮ್ಮ ಚಾಮರ ಸ್ವಾಮಿಗಳಂತೂ ಉತ್ತಮರಲ್ಲೇ ಉತ್ತಮರು. ಅಯ್ಯೋ, ಯಾಕೆ ನೀವೆಲ್ಲ ವೈಯಕ್ತಿಕವಾಗಿ ತಗೋತಾ ಇದ್ದೀರಾ?
ನಾನು ಹೇಳಿದ್ದು ದಾಸರ ಪದ ಅಷ್ಟೇ. ಅದರ ಮುಂದಿನ ಪದಗಳು ಏನು ಅಂತ ಗೊತ್ತಾ ನಿಮಗೆ? ಹೇಳ್ತೀನಿ ಕೇಳಿ, ಆಗ ನಿಮ್ಮ ಬಗ್ಗೆ ಹೇಳಿದ್ದೀನಿ ಅಲ್ವ ಅಂತ ನಿಮಗೆ ಗೊತ್ತಾಗುತ್ತೆ. ತಿರುಗಿ ಪುಟ್ಟಲಾರೆ, ಪರರ ಬಾಧಿಸಲಾರೆ, ಪರಿಪರಿ ಪಾಪಗಳ ಮಾಡಲಾರೆ. ಈಗ ಹೇಳಿ, ಇದು ನಿಮ್ಗಳ ಬಗ್ಗೆ ಹೇಳಿದ್ದಾ? ಹಾ, ಇದು ಸರಿಯಾಗಿದೆ. ನಿನ್ನ ಬಗ್ಗೆನೇ ನೀನು ಹೇಳ್ಕೊತಾ ಇದ್ಯಾ. ನೀನೇ ಪಾಪದವನು, ಇನ್ನು ಪರಿಪರಿಯಾದ ಪಾಪ ಮಾಡೋದೆಲ್ಲಿಂದ ಬಂತು? ಏನೇ ಹೇಳಿ ನಮ್ ಶಂಭು ಅಣ್ಣ ಹೇಳೋ ದಾಸರ ಪದ ಕೇಳೋದು ಸಂತೋಷನೇ ಅಲ್ವಾ? ಅದನ್ನು ಬಾಯ್ಬಿಟ್ಟು ಬೇರೆ ಹೇಳ್ಬೇಕಾ? ಸುಮ್ಮನೆ ಹಾಗೆ ತಮಾಷೆ ಮಾಡಿದೆ. ಶಂಭುಲಿಂಗ, ಏನು ಬೇಜಾರು ಮಾಡ್ಕೋಬೇಡ. ಚಾಮರಸ್ವಾಮಿಗಳೇ, ನಿಮ್ಮ ಬಗ್ಗೆ ನಮಗ್ ಗೊತ್ತಿಲ್ವಾ? ನಿಮ್ಮ ಮನ್ಸಲ್ಲಿ ಏನೂ ಕೊಂಕಿಟ್ಕೊಳ್ದೆ ಮಾತಾಡೋರು ನೀವು. ಎಲ್ರೂ ಸರಿಯಾಗಿ ಕೇಳಿಸ್ಕೊಂಡ್ಬಿಡ್ರಪ್ಪ, ಹೇಳಿ. ಹಾ, ಶರಣು ಬುದ್ಧಿ ಅವರು ಇದ್ದಾರಾ? ಇದ್ದಾರೆ. ಬನ್ನಿ, ಏನಾಗಬೇಕಾಗಿತ್ತು? ತುಂಬ ಸಮಸ್ಯೆ ಆಗಿತ್ತು, ಅದಕ್ಕೆ ಬಂದ್ವಿ. ಸಮಸ್ಯೆನಾ? ಏನದು? ನಾವು ವೈದ್ಯರ ಹತ್ರ ಔಷಧಿ ತಗೊಂಡ್ವಿ, ಆದರೆ ಕಾಯಿಲೆನೇ ವಾಸಿ ಆಗ್ತಿಲ್ಲ. ಕಾಯಿಲೆ ವಾಸಿ ಆಗ್ತಿದ್ರು ಪರವಾಗಿಲ್ಲ, ಅವರು ವಿಚಿತ್ರವಾಗಿ ಆಡ್ತಾರೆ. ನೀವೆಲ್ಲ ಏನಾದರೂ ಆ ರಾತ್ರಿ ವೈದ್ಯನ ಹತ್ರ ಹೋಗಿದ್ರಾ? ಹೌದು, ಅದು ನಿಮ್ಗೆ ಹೇಗೆ ಗೊತ್ತಾಯ್ತು? ಅದು ಹಾಗೆ ನಮಗೆ ಕೂತಲೇ ಎಲ್ಲ ಮಾಹಿತಿ ಸಿಗುತ್ತೆ. ಹಾಗಿದ್ರೆ ಇದು 2ನೇ ಪ್ರಕರಣ. ಶರಣು ಬುದ್ಧಿ, ಇವರು ಆ ರಾತ್ರಿ ವೈದ್ಯನಿಂದ ಸಮಸ್ಯೆ ಅನುಭವಿಸ್ತಾ ಇರೋರು. ವೀರಭದ್ರ ಸ್ವಾಮಿಗಳೇ, ಕಪಟ ವೈದ್ಯ ಅಂದರೆ ಸರಿ ಹೋಗುತ್ತೆ ಅವನಿಗೆ. ಸರಿಯಾಗಿ ಹೇಳಿದ್ರಿ ಚನ್ನವೀರ್ ಸ್ವಾಮಿಗಳೇ. ಇನ್ನು ಹೀಗೆ ಎಷ್ಟು ಜನರಿಗೆ ಮೋಸ ಮಾಡ್ಕೊಂಡು ಓಡಾಡ್ತಾನೋ ಏನೋ. ಇವನಿಗೆ ಬುದ್ಧಿ ಕಲಿಸ್ಲೇಬೇಕು, ಇಲ್ಲ ಅಂದ್ರೆ ಎಲ್ರಿಗೂ ಅಪಾಯ. ಅವರು ಕೊಟ್ಟಿರೋ ಔಷಧ ಏನಾದರೂ ತಂದಿದ್ದೀರಾ? ತಂದಿದ್ದೀವಿ ಬುದ್ಧಿ, ಕೊಡಮ್ಮ. ಅಲ್ಲಿಗೆ ನನ್ನ ಊಹೆ ಸಂಪೂರ್ಣವಾಗಿ ಸರಿಯಾಗಿದೆ. ಏನಾಯ್ತು ಬುದ್ಧಿ? ಎಲ್ಲರಿಗೂ ಒಂದೇ ಔಷಧವನ್ನು ಕೊಡ್ತಾ ಇದ್ದಾರೆ. ನಿನ್ನೆ ರೇವತಿ ಕೊಟ್ಟಿದ್ದು ಇದೇ ಔಷಧ. ಜನರನ್ನ ಮಾದಕ ವ್ಯಸನಕ್ಕೆ ದೂಡುವಂತ ಅಪಾಯಕಾರಿ ಮದ್ದು ಇದು. ಮೊದಲು ಇದಕ್ಕೆ ನಾವು ಪರಿಹಾರವನ್ನು ಹುಡುಕಲೇಬೇಕು. ಹಾಗಾದರೆ ಹೊರಡೋದಕ್ಕೆ ತಯಾರಿ ಮಾಡೋದಾ ಬುದ್ಧಿ? ಹೌದು, ನೀವೆಲ್ಲ ನಿಮ್ಮ ಹಳ್ಳಿಗೆ ಹಿಂದಿರುಗಿ, ನಾವು ಅಲ್ಲಿಗೆ ಬರ್ತೀವಿ. ಸರಿ ಬುದ್ಧಿ, ನಾವೆಲ್ಲ ಇನ್ನು ಬರ್ತೀವಿ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಕೃಷ್ಣ, ನೀನು ಒಂದೇ ಒಂದು ಕಿರು ಬೆರಳಲ್ಲಿ ಗೋವರ್ಧನ ಗಿರಿನ ಎತ್ತಿ ಎಷ್ಟೋ 1000 ಜನರನ್ನ ಕಾಪಾಡಿದೆ. ಈ ಅಬ್ಬಲೆ ಪಾಲಿಗೆ ನೀನು ಬೆಂಗಾವಲಾಗಿರೋದು ನಿಜ ಅನ್ನೋದೇ ಆದ್ರೆ ನನ್ನ ಮನಸ್ಸಲ್ಲಿರೋ ಅಷ್ಟು ಗೊಂದಲಗಳಿಗೆ ನೀನೇ ಉತ್ತರ ಕೊಡ್ಬೇಕು. ಇಲ್ಲಿ ಮುಚ್ಚೋಗಿರೋ ಸತ್ಯನ ನೀನೇ ಹೊರಗಡೆ ತರಬೇಕು.
ಹೋಗ್ಬೇಕು ಮೇಡಮ್? ನಾಗರಬಾವಿಗೆ ಹೋಗ್ಬೇಕು. ಅಯ್ಯೋ ಅಷ್ಟು ದೂರನಾ? ಬರೋಕ್ಕಾಗಲ್ಲ ಬಿಡಿ. ಸಂಯುಕ್ತ ಹಾದೀರಾ? ಅವನು ನಿನಗೇ ಮರ್ಯಾದೆ ಕೊಡ್ತಿಲ್ಲ, ನಿನ್ನ ಮಾತನ್ನೂ ಕೇಳ್ತಿಲ್ಲ. ಹಾಗಾಗಿ ಒಂದು ಮಾತು ಹೇಳು, ಅವನನ್ನ ಇಲ್ಲೇ ರಕ್ತಕಾರಿ ಸಾಯೋ ಹಾಗೆ ಮಾಡ್ತೀನಿ. ಬೇಡ ಅಧೀರ, ಮನುಷ್ಯ ತುಂಬ ನರಳದ ಮೇಲೇ ಸಾವು ಕೊಡಬೇಕು. ಅಲ್ಲಿವರೆಗೂ ನಿಂತು ತಮಾಷೆ ನೋಡಬೇಕು. ಭಾಳ ವರ್ಷಗಳ ಮೇಲೆ ನೀನು ಬಂದಿದ್ಯಾ, ಈಗ ತಮಾಷೆ ನೋಡು ಸಾಕು. ಅಯ್ಯೋ 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 ಅಯ್ಯೋ, ಯಾರನ್ನ ಕಾಪಾಡಿ! ಅಯ್ಯೋ ಅಯ್ಯೋ ಅಯ್ಯೋ, ಮೇಡಮ್ ಕಾಪಾಡಿ ಮೇಡಮ್. ಯಾರು ಮೇಡಮ್ ನೀವು? ಯಾರು? ನಾನು ಯಾರ? ಪ್ಯಾಸೆಂಜರು. ಸರಿ, ಈಗಲಾದರೂ ಹೇಳು, ನಾನು ನಾಗರಭಾವಿಗೆ ಹೋಗಬೇಕು, ಡ್ರಾಪ್ ಮಾಡ್ತೀಯಾ? ಅಮ್ಮ ತಾಯಿ, ಹೇಗಾದ್ರ ಮಾಡಿ ನನ್ನ ನಾಟಕ ಕೆಳಗಿಳಿಸಮ್ಮ, ನಿನ್ ಕೈ ಮುಗಿತೀನಿ. ಅಯ್ಯೋ ನಿಮ್ ಕೈ ಮುಗಿದ್ರೆ ನಿಮ್ ಕಾಲಿ ಬೀಳ್ತೀನಿ, ನನ್ನ ನಾಟಕ ಕೆಳಗಿಳಿಸಿ. ಅಯ್ಯೋ ಏನ್ ಮಾಡೋದಪ್ಪ, ಅಯ್ಯೋ. ಈ ರೋಡಲ್ಲಿ ಯಾವತ್ತೂ ಬರಲ್ಲಪ್ಪ ಇನ್ನ. ಅಯ್ಯೋ ಇವ್ರು ಯಾವಾಗ ಬಂದ್ರು? ಇವ್ರು ಹೇಳಿದ ಕಡೆ ಬಿಟ್ಬಿಡೋದು ವಾಸಿ.